ವೈಷ್ಣೋದೇವಿ ದೇವಸ್ಥಾನ. ಶ್ರೀ ಮಾತಾ ವೈಷ್ಣೋ ದೇವಿ ಜಿ ತ್ರಿಕೂಟ ಎಂಬ 3 ಶಿಖರ ಪರ್ವತದ ಮಡಿಕೆಗಳಲ್ಲಿರುವ ಪವಿತ್ರ ಗುಹೆಯಲ್ಲಿ ನೆಲೆಸಿದ್ದಾರೆ. ಪವಿತ್ರ ಗುಹೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ವಾಸ್ತವವಾಗಿ ವಾರ್ಷಿಕವಾಗಿ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವ ಯಾತ್ರಿಗಳ ಸಂಖ್ಯೆ ಈಗ 1 ಕೋಟಿ ಮೀರಿದೆ. ಭಾರತ ಮತ್ತು ವಿದೇಶಗಳಿಂದ ದೇಗುಲಕ್ಕೆ ಆಗಮಿಸುವ ಭಕ್ತರ ಅಚಲ ನಂಬಿಕೆಯೇ ಇದಕ್ಕೆ ಕಾರಣ. ತಾಯಿಯ ಪವಿತ್ರ ಗುಹೆಯು 5200 ಅಡಿ ಎತ್ತರದಲ್ಲಿದೆ. ಯಾತ್ರಿಗಳು ಕತ್ರಾ ಮೂಲ ಶಿಬಿರದಿಂದ ಸುಮಾರು 12 ಕಿಲೋಮೀಟರ್ ಚಾರಣವನ್ನು ಕೈಗೊಳ್ಳಬೇಕು. ಅವರ ತೀರ್ಥಯಾತ್ರೆಯ ಪರಾಕಾಷ್ಠೆಯಲ್ಲಿ ಯಾತ್ರಿಗಳು ಗರ್ಭಗುಡಿಯೊಳಗೆ ಮಾತೃದೇವಿಯ ದರ್ಶನಗಳೊಂದಿಗೆ ಆಶೀರ್ವದಿಸಲ್ಪಡುತ್ತವೆ. ಪವಿತ್ರ ಗುಹೆ ಈ ದರ್ಶನಗಳು ಪಿಂಡೀಸ್ ಎಂಬ 3 ನೈಸರ್ಗಿಕ ಬಂಡೆಗಳ ಆಕಾರದಲ್ಲಿವೆ. ಗುಹೆಯೊಳಗೆ ಯಾವುದೇ ಪ್ರತಿಮೆಗಳು ಅಥವಾ ವಿಗ್ರಹಗಳಿಲ್ಲ. ಮಾತೃದೇವತೆಯ ಮೊದಲ ಉಲ್ಲೇಖವು ಮಹಾಭಾರತದ ಮಹಾಕಾವ್ಯದಲ್ಲಿದೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಪಾಂಡವರು ಮತ್ತು ಕೌರವರ ಸೈನ್ಯವನ್ನು ಸಜ್ಜುಗೊಳಿಸಿದಾಗ ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಪಾಂಡವರ ಮುಖ್ಯ ಯೋಧ ಅರ್ಜುನ ಮಾತೃದೇವಿಯನ್ನು ಧ್ಯಾನಿಸಿದರು ಮತ್ತು ವಿಜಯಕ್ಕಾಗಿ ಅವರ ಆಶೀರ್ವಾದವನ್ನು ಕೋರಿದರು. ಅರ್ಜುನನು ಮಾತೃದೇವತೆಯನ್ನು ಸಂಬೋಧಿಸಿದಾಗ ಜಂಬೂಕಟಕ ಚಿತ್ಯೈಷು ನಿತ್ಯಂ ಸನ್ನಿಹಿತಾಲಯೇ, ಅಂದರೆ ಜಂಬೂದಲ್ಲಿನ ಪರ್ವತದ ಇಳಿಜಾರಿನಲ್ಲಿರುವ ದೇವಾಲಯದಲ್ಲಿ ಯಾವಾಗಲೂ ವಾಸಿಸುವ ಬಹುಶಃ ಇಂದಿನ ಜಮ್ಮುವನ್ನು ಉಲ್ಲೇಖಿಸಬಹುದು. ಮಾತಾ ಸತಿಯ ತಲೆಬುರುಡೆಯು ಇಲ್ಲಿ ಬಿದ್ದಾಗಿನಿಂದ ಈ ದೇವಾಲಯವು ಎಲ್ಲ ಶಕ್ತಿಪೀಠಗಳಲ್ಲಿ ಮಾತೃದೇವತೆ ಶಾಶ್ವತ ಶಕ್ತಿಯು ಅವಳ ವಾಸಸ್ಥಾನವನ್ನು ಹೊಂದಿರುವ ಸ್ಥಳ ಅತ್ಯಂತ ಪವಿತ್ರವಾಗಿದೆ ಎಂದು ಕೆಲವು ಸಂಪ್ರದಾಯಗಳು ನಂಬುತ್ತವೆ. ಆಕೆಯ ಬಲಗೈ ಇಲ್ಲಿ ಬಿದ್ದಿದೆ ಎಂದು ಇತರರು ನಂಬುತ್ತಾರೆ. ಆದರೆ ಕೆಲವು ಧರ್ಮಗ್ರಂಥಗಳು ಅದನ್ನು ಒಪ್ಪುವುದಿಲ್ಲ. ಕಾಶ್ಮೀರದ ಗಂದರ್ಬಲ್ ಎಂಬ ಸ್ಥಳದಲ್ಲಿ ಸತಿಯ ಬಲಗೈ ಬಿದ್ದಿರುವುದನ್ನು ಅವರು ಒಪ್ಪುತ್ತಾರೆ. ಅದೇನೇ ಇದ್ದರೂ ಶ್ರೀ ಮಾತಾ ವೈಷ್ಣೋ ದೇವಿಜಿಯವರ ಪವಿತ್ರ ಗುಹೆಯಲ್ಲಿ ವರದ್ ಹಸ್ತ್ ವರದ ಹಸ್ತವನ್ನು ನೀಡುವ ಕೈ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಮಾನವ ಕೈಯ ಕಲ್ಲಿನ ಅವಶೇಷಗಳನ್ನು ಕಾಣಬಹುದು. ಒಮ್ಮೆ ಪರ್ವತಗಳ ತಾಯಿ ವೈಷ್ಣೋ ದೇವಿಯು ತನ್ನ ಪ್ರೀತಿಯ ಭಕ್ತನಾದ ಪಂಡಿತ್ ಶ್ರೀಧರ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗುವುದರ ಮೂಲಕ ಇಡೀ ಸೃಷ್ಟಿಗೆ ತನ್ನ ಇರುವಿಕೆಯನ್ನು ಪ್ರದರ್ಶಿಸಿದಳೆಂಬ ನಂಬಿಕೆಯಿದೆ. ಇಂದಿನ ಕತ್ರಾ ಪಟ್ಟಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಹಂಸಾಲಿ ಗ್ರಾಮದಲ್ಲಿ ತಾಯಿ ವೈಷ್ಣೋದೇವಿಯ ಪರಮ ಭಕ್ತ ಶ್ರೀಧರ್ ವಾಸಿಸುತ್ತಿದ್ದನು. ಆತನಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದರೂ ಕೂಡ ಮಕ್ಕಳಾಗಿರಲಿಲ್ಲ. ಆದ್ದರಿಂದ ಆತ ವೈಷ್ಣೋದೇವಿಯನ್ನು ಪೂಜಿಸುತ್ತಿದ್ದನು. ಒಂದು ದಿನ ನವರಾತ್ರಿಯಂದು ಶ್ರೀಧರ್ ಕನ್ಯೆಯರನ್ನು ಹಬ್ಬಕ್ಕೆ ಕರೆದರು. ಆ ಕನ್ಯೆಯರಲ್ಲಿ ವೈಷ್ಣೋದೇವಿ ಕೂಡ ಸೇರಿಕೊಂಡಳು. ಪೂಜೆ ಮುಗಿದ ನಂತರ ಎಲ್ಲಾ ಕನ್ಯೆಯರು ಪ್ರಸಾದವನ್ನು ಸ್ವೀಕರಿಸಿ ಹೊರಡುತ್ತಾರೆ. ಆದರೆ ವೈಷ್ಣೋದೇವಿ ಅಲ್ಲೇ ಇದ್ದು ತನ್ನ ಭಕ್ತ ಶ್ರೀಧರನಲ್ಲಿ ಎಲ್ಲರನ್ನೂ ಮನೆಗೆ ಭಂಡಾರೆಗೆ ಬರುವಂತೆ ಆಹ್ವಾನಿಸು ಎಂದು ಹೇಳುತ್ತಾಳೆ. ಶ್ರೀಧರ್ ಈ ಹುಡುಗಿಯ ಮಾತಿಗೆ ಒಪ್ಪಿಕೊಂಡು ಭಂಡಾರೆಗೆ ಎಲ್ಲರನ್ನೂ ಆಹ್ವಾನಿಸುತ್ತಾನೆ. ಭಕ್ತ ಶ್ರೀಧರನು ಗುರು ಗೋರಖನಾಥರನ್ನು ಮತ್ತು ಅವರ ಶಿಷ್ಯ ಬಾಬಾ ಭೈರವನಾಥರನ್ನು ಊಟಕ್ಕೆ ಆಹ್ವಾನಿಸಿದರು. ಎಲ್ಲಾ ಗ್ರಾಮಸ್ಥರು ಆಹಾರದ ಆಹ್ವಾನದಿಂದ ಆಶ್ಚರ್ಯಚಕಿತರಾದರು. ಇಷ್ಟು ಜನರಿಗೆ ಆಹಾರವನ್ನು ನೀಡುತ್ತಿರುವ ಆ ಹುಡುಗಿ ಯಾರೆಂದು ಎಲ್ಲರಲ್ಲೂ ಕುತೂಹಲ ಸೃಷ್ಟಿಯಾಯಿತು. ನಂತರ ಅನೇಕ ಗ್ರಾಮಸ್ಥರು ಪಂಡಿತ್ ಶ್ರೀಧರ್ನ ಮನೆಗೆ ಭೋಜನಕ್ಕಾಗಿ ಬರುತ್ತಾರೆ. ಆಗ ತಾಯಿ ವೈಷ್ಣೋದೇವಿ ಎಲ್ಲರಿಗೂ ರಹಸ್ಯಮಯ ಪಾತ್ರೆಯಲ್ಲಿ ಊಟವನ್ನು ನೀಡಲು ಪ್ರಾರಂಭಿಸಿದಳು. ಕನ್ಯೆಯ ರೂಪದಲ್ಲಿದ್ದ ವೈಷ್ಣೋದೇವಿಯು ಗ್ರಾಮಸ್ಥರೆಲ್ಲರಿಗೂ ಭೋಜನವನ್ನು ಬಡಿಸುತ್ತಾ ಭೈರವನಾಥನ ಬಳಿಗೆ ಬರುತ್ತಾಳೆ. ಆಗ ಭೈರವನಾಥನು ನನಗೆ ಸಸ್ಯಾಹಾರ ಪದಾರ್ಥ ಬೇಡ, ನನಗೆ ಮಾಂಸ ಹಾಗೂ ಕುಡಿಯಲು ಏನಾದರೂ ಬೇಕೆಂದು ಹೇಳುತ್ತಾನೆ. ಆಗ ವೈಷ್ಣೋದೇವಿ ಬ್ರಾಹ್ಮಣರು ಮಾಂಸವನ್ನು ಸೇವಿಸುವುದು ಬಹಳ ಅಪರಾಧ, ಹಾಗಾಗಿ ಮಾಂಸವನ್ನು ಸೇವಿಸುವಂತಿಲ್ಲವೆಂದು ಹೇಳುತ್ತಾಳೆ.
ಆದರೆ ಭೈರವನಾಥನು ಉದ್ದೇಶಪೂರ್ವಕವಾಗಿ ನನಗೆ ಮಾಂಸಾಹಾರ ಬೇಕೇ ಬೇಕೆಂದು ಒತ್ತಾಯಿಸಿ ದೇವಿಯನ್ನು ಹಿಡಿಯಲು ಹೋಗುತ್ತಾನೆ. ಆಗ ತಾಯಿಯು ಭೈರವನಾಥನ ವಿಶ್ವಾಸಘಾತುಕ ಗುಣವನ್ನು ಅರಿತು ಗಾಳಿಯಲ್ಲಿ ಬದಲಾಗಿ ತ್ರಿಕೂಟ ಪರ್ವತಕ್ಕೆ ಹಾರುತ್ತಾಳೆ. ಅದೇ ಸಮಯದಲ್ಲಿ ದೇವಿಯನ್ನು ಭೈರವನಾಥ ಕೂಡ ಬೆಂಬಿಡದೆ ಅಟ್ಟಿಸಿಕೊಂಡು ಹೋಗುತ್ತಾನೆ. ಅದೇ ಸಮಯದಲ್ಲಿ ದೇವಿಯ ರಕ್ಷಣೆಗೆ ಹನುಮಂತನು ಕೂಡ ಬರುತ್ತಾನೆ. ನಂಬಿಕೆಗಳ ಪ್ರಕಾರ ತಾಯಿಯನ್ನು ರಕ್ಷಿಸಲು ಮುಂದಾದ ಹನುಮಂತನಿಗೆ ಬಾಯಾರಿಕೆಯಾಗುತ್ತದೆ. ಹನುಮಂತನು ತಾಯಿಯಲ್ಲಿ ತನಗೆ ಕುಡಿಯಲು ನೀರು ಬೇಕೆಂದು ಕೇಳುತ್ತಾನೆ. ಆಗ ವೈಷ್ಣೋ ದೇವಿ ಬಿಲ್ಲುಗಳಿಂದ ಪರ್ವತವನ್ನು ಸೀಳಿ ನೀರು ಹೊರಬರುವಂತೆ ಮಾಡುತ್ತಾಳೆ. ಅದೇ ನೀರಿನಲ್ಲಿ ಹನುಮಂತನು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಾನೆ ಹಾಗೂ ತಾಯಿಯೂ ಕೂಡ ಅದೇ ನೀರಿನಲ್ಲಿ ತನ್ನ ಕೇಶವನ್ನು ತೊಳೆದಳೆಂದು ಹೇಳಲಾಗುತ್ತದೆ. ಆದ್ದರಿಂದ ನದಿಯನ್ನು ಬಾಣಗಂಗಾವೆಂದು ಕರೆಯಲಾಗುತ್ತದೆ ಹಾಗೂ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಭಕ್ತರ ದಣಿವು ಮತ್ತು ಸಂಕಟ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ತಾಯಿ ವೈಷ್ಣೋ ದೇವಿಯು ಒಂದು ಗುಹೆಯನ್ನು ಪ್ರವೇಶಿಸುತ್ತಾಳೆ ಹಾಗೂ ಅಲ್ಲಿ ಬರೋಬ್ಬರಿ 9 ತಿಂಗಳುಗಳ ಕಾಲ ಧ್ಯಾನವನ್ನು ಮಾಡುತ್ತಾಳೆ. ಅಲ್ಲಿಯೂ ಕೂಡ ಭೈರವನಾಥ ಆಕೆಯನ್ನು ಬಿಡಲಿಲ್ಲ, ಹಿಂಬಾಲಿಸಿಕೊಂಡೇ ಬರುತ್ತಾನೆ. ಆಗ ಆ ಗುಹೆಯಲ್ಲಿದ್ದ ಸನ್ಯಾಸಿಯು ಭೈರವನಾಥನಿಗೆ ಆಕೆ ಕನ್ಯೆಯಲ್ಲ, ಬದಲಾಗಿ ಆಕೆ ಆದಿಶಕ್ತಿ ಜಗದಂಬ ಎಂದು ವಿವರಿಸುತ್ತಾನೆ. ಆದರೂ ಕೂಡ ಭೈರವನಾಥ ಸನ್ಯಾಸಿಯ ಮಾತನ್ನು ಕೇಳದೆ ಆಕೆಯನ್ನು ಹಿಡಿಯಲು ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಇದರಿಂದಾಗಿ ಮಾತೆಯು ಗುಹೆಯ ಇನ್ನೊಂದು ಬದಿಯಿಂದ ಹೊರಹೋಗುತ್ತಾಳೆ. ಆ ಗುಹೆಯನ್ನು ಇಂದಿಗೂ ಕೂಡ ಅರ್ಧಕುಮಾರಿ ಅಥವಾ ಆದಿಕುಮಾರಿ ಅಥವಾ ಗರ್ಭಜೂನ್ ಎಂದು ಕರೆಯಲಾಗುತ್ತದೆ. ಗುಹೆಯ ಬಳಿ ಹನುಮಂತನಿಗೂ ಹಾಗೂ ಭೈರವನಾಥನಿಗೂ ಮಹಾಯುದ್ಧವೇ ನಡೆಯುತ್ತದೆ. ಈ ಹೋರಾಟದಲ್ಲಿ ಹನುಮಂತನು ದುರ್ಬಲನಾಗುತ್ತಾನೆ. ಆದ್ದರಿಂದ ಮಾತಾ ವೈಷ್ಣವಿ ದೇವಿಯು ಮಹಾಕಾಳಿಯ ರೂಪವನ್ನು ಧರಿಸಿ ಭೈರವನಾಥನನ್ನು ಕೊಲ್ಲುತ್ತಾಳೆ. ಭೈರವನಾಥನ ಶಿರಚ್ಛೇದ ಮಾಡಿ ಗುಹೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದ್ದ ತ್ರಿಕುಟ ಪರ್ವತದ ಭೈರವ ಕಣಿವೆಯಲ್ಲಿ ಎಸೆಯುತ್ತಾಳೆ. ಆ ಸ್ಥಳವನ್ನು ಭೈರವನಾಥ ದೇವಾಲಯವೆಂದು ಕರೆಯಲಾಗುತ್ತದೆ. ಈ ಗುಹೆಯಲ್ಲಿ ತಾಯಿ ಕಾಳಿ, ತಾಯಿ ಸರಸ್ವತಿ ಮತ್ತು ತಾಯಿ ಲಕ್ಷ್ಮಿಯು ನೆಲೆಸಿದ್ದಾಳೆಂದು ಹೇಳಲಾಗುತ್ತದೆ. ತನ್ನ ಮೇಲೆ ಆಕ್ರಮಣ ಮಾಡುವುದರ ಹಿಮದಿನ ಭೈರವನ ಮುಖ್ಯ ಉದ್ದೇಶ ಮೋಕ್ಷವನ್ನು ಪಡೆಯುವುದೆಂದು ಮಾತೆ ವೈಷ್ಣೋ ದೇವಿ ಅರಿತಿದ್ದಳು. ಆದ್ದರಿಂದ ವೈಷ್ಣೋ ದೇವಿ ತನ್ನ ಪುನರ್ಜನ್ಮದ ಚಕ್ರದಿಂದ ಭೈರವನಾಥನಿಗೆ ಮೋಕ್ಷವನ್ನು ನೀಡುತ್ತಾಳೆ ಹಾಗೂ ಆಕೆಯು ಆತನಲ್ಲಿ ಭಕ್ತರು ತನ್ನನ್ನು ಭೇಟಿ ನೀಡಿ ದರ್ಶನವನ್ನು ಪಡೆದ ನಂತರವೇ ನಿನ್ನ ದರ್ಶನವನ್ನು ಪಡೆಯಬೇಕೆಂದು ಹೇಳುತ್ತಾಳೆ. ಅದೇ ನಂಬಿಕೆಯಂತೆಯೇ ಇಂದಿಗೂ ಕೂಡ ಮಾತೆ ವೈಷ್ಣವಿ ದೇವಿಯನ್ನು ಭೇಟಿ ಮಾಡಿದ ನಂತರವೇ ಭೈರವನಾಥನನ್ನು ಭೇಟಿ ನೀಡುತ್ತಾರೆ. ಆದರೆ ಇತ್ತ ಪಂಡಿತ ಶ್ರೀಧರನು ಅಸಹನೆಗೆ ಒಳಗಾಗಿದ್ದನು ಹಾಗೂ ಈತ ದೇವಿಯನ್ನು ನೋಡಲು ತ್ರಿಕುಟ ಪರ್ವತವನ್ನೇರಿ ಗುಹೆಯನ್ನು ತಲುಪುತ್ತಾನೆ. ಗುಹೆಯಲ್ಲಿ ದೇವಿಯನ್ನು ಆರಾಧಿಸಲು ಶ್ರೀಧರನು ಆರಂಭಿಸುತ್ತಾನೆ. ಆತನ ಭಕ್ತಿಗೆ ಒಲಿದು ತಾಯಿ ವೈಷ್ಣೋ ದೇವಿಯು ಆತನ ಮುಂದೆ ಪ್ರತ್ಯಕ್ಷಳಾಗಿ ಆಶೀರ್ವದಿಸುತ್ತಾಳೆ. ಅಂದಿನಿಂದ ಶ್ರೀಧರ ಮತ್ತು ಆತನ ವಂಶಸ್ಥರು ಮಾತೆ ವೈಷ್ಣೋ ದೇವಿಯನ್ನು ಪೂಜಿಸಿಕೊಂಡು ಬರುತ್ತಿದ್ದಾರೆ. ಹಿಂದೂ ಪೌರಾಣಿಕ ನಂಬಿಕೆಗಳ ಪ್ರಕಾರ ಜಗತ್ತಿನಲ್ಲಿ ಧರ್ಮವು ಪತನದತ್ತ ಮುಖ ಮಾಡಿತ್ತು ಹಾಗೂ ಅಧರ್ಮವು ಹೆಚ್ಚಳವಾಗಲು ಪ್ರಾರಂಭವಾಯಿತು. ಇದರಿಂದ ಧರ್ಮವನ್ನು ರಕ್ಷಿಸಲು ಆದಿಶಕ್ತಿಯ ಸತ, ರಜ ಮತ್ತು ತಮ ಈ 3 ರೂಪ ಮಹಾಸರಸ್ವತಿ, ಮಹಾಲಕ್ಷ್ಮಿ ಮತ್ತು ಮಹಾದುರ್ಗರ ಸಾಮೂಹಿಕ ಬಲದಿಂದ ಧರ್ಮವನ್ನು ರಕ್ಷಿಸಲು ಒಂದು ಹುಡುಗಿಯನ್ನು ಸೃಷ್ಟಿಸುತ್ತಾರೆ. ಅದೇ ಹುಡುಗಿಯು ತ್ರೇತಾಯುಗದಲ್ಲಿ ಭಾರತದ ದಕ್ಷಿಣ ಕರಾವಳಿಯ ರಾಮೇಶ್ವರದಲ್ಲಿ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಪಂಡಿತ ರತ್ನಾಕರ ಅವರ ಪುತ್ರಿಯಾಗಿ ಜನಿಸುತ್ತಾಳೆ. ಪಂಡಿತ ರತ್ನಾಕರನು ಮಗಳಿಗೆ ತ್ರಿಕುಟ ಎಂದು ಹೆಸರಿಡುತ್ತಾನೆ. ಆದರೆ ಈಕೆ ವಿಷ್ಣುವಿನ ಭಾಗವೆಂದು ಗುರುತಿಸಿಕೊಂಡಿರುವುದರಿಂದ ವೈಷ್ಣವಿ ಎಂದೇ ಪ್ರಸಿದ್ಧಿಯನ್ನು ಪಡೆದಳು. ಈಕೆಗೆ ಸುಮಾರು 9 ವರ್ಷ ವಯಸ್ಸಾದಾಗ ವಿಷ್ಣು ಭಗವಾನ್ ಶ್ರೀರಾಮನ ಅವತಾರವನ್ನು ಧರಿಸಿ ಭೂಮಿಗೆ ಬರುತ್ತಾನೆ.
ನಂತರ ಈಕೆ ರಾಮನನ್ನು ವಿವಾಹವಾಗಲು ಕಠಿಣ ತಪಸ್ಸಿಗೆ ಕುಳಿತುಕೊಳ್ಳುತ್ತಾಳೆ. ಶ್ರೀರಾಮನು ಸೀತೆ ಕಳೆದು ಹೋದಾಗ ಆಕೆಯನ್ನು ಹುಡುಕಿಕೊಂಡು ಬರುತ್ತಿರುವಾಗ ಕಡಲ ತೀರದಲ್ಲಿ ಒಂದು ಹುಡುಗಿ ಧ್ಯಾನ ಮಾಡುತ್ತಿರುವುದನ್ನು ನೋಡುತ್ತಾನೆ. ಆಗ ಆಕೆ ರಾಮನನ್ನು ನೋಡಿ ತನ್ನನ್ನು ವಿವಾಹವಾಗುವಂತೆ ಬೇಡಿಕೊಳ್ಳುತ್ತಾಳೆ. ಆಗ ಶ್ರೀರಾಮನು ಅದು ಸಾಧ್ಯವಿಲ್ಲ, ತಾನು ಸೀತೆಯನ್ನು ಹೊರತು ಬೇರಾರನ್ನೂ ಕೂಡ ಹೆಂಡತಿಯಾಗಿ ಸ್ವೀಕರಿಸುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ಕಲಿಯುಗದಲ್ಲಿ ನಾನು ಕಲ್ಕಿ ಅವತಾರದಲ್ಲಿ ನಿನ್ನನ್ನು ವಿವಾಹವಾಗುತ್ತೇನೆ, ಅಲ್ಲಿಯವರೆಗೆ ನೀನು ಹಿಮಾಲಯದ ತ್ರಿಕುಟ ಪರ್ವತದಲ್ಲಿ ಹೋಗಿ ಧ್ಯಾನ ಮಾಡುತ್ತಾ ಭಕ್ತರ ನೋವುಗಳನ್ನು ನಿವಾರಿಸಲು ಹೇಳುತ್ತಾನೆ. ಶ್ರೀರಾಮನು ರಾವಣನ ವಿರುದ್ಧ ಗೆದ್ದಾಗ ಇದೇ ಖುಷಿಯಲ್ಲಿ ವೈಷ್ಣವಿಯು ನವರಾತ್ರಿಯನ್ನು ಆಚರಿಸುತ್ತಾಳೆ. ಅಂದಿನಿಂದ ನವರಾತ್ರಿಯ 9 ದಿನಗಳಲ್ಲಿ ರಾಮಾಯಣವನ್ನು ಪಠಿಸುತ್ತಾರೆ ಹಾಗೂ ವೈಷ್ಣೋ ದೇವಿಯನ್ನು ಪೂಜಿಸುತ್ತಾರೆ. ಸಮಯ: ದೇವಾಲಯದ ಆವರಣವನ್ನು ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 12ರವರೆಗೆ ಪ್ರವೇಶಿಸಬಹುದು. ನಂತರ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ಮತ್ತೆ ಸಂಜೆ 4ರಿಂದ ರಾತ್ರಿ 9ರವರೆಗೆ ತೆರೆಯಲಾಗುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.